ಸ್ಲಮ್ ಬೋರ್ಡಲ್ಲಿ ಬೇರೆ ಬೇರೆ ಕಡೆ 150 ಮನೆ ಉಳಿದೋಗಿತ್ತು. 2 ಕ್ಷೇತ್ರದಲ್ಲಿ 150 ಮನೆ ಉಳಿದೋಗಿತ್ತು. ನಾನು 3 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಉಳಿದೋಗಿತ್ತು ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ 600 ಮನೆನ ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದೀನಿ. ಈಗ ಒಂದೇ ಕಡೆ DC ಆಫೀಸ್ ಹಿಂದ್ಗಡೆ ಜಾಗ ಹುಡ್ಕಕ್ಕೆ ಹೇಳಿದ್ದೀನಿ. ಒಂದೇ ಕಡೆ G+2 220 ಮನೆ ಕಟ್ತಾ ಇದ್ದೀನಿ. ಆ 220 ಮನೆ ಯಾರೆಲ್ಲ ಡಿಸರ್ವ್ ಇದ್ದಾರೋ ಅವ್ರಿಗೆ ಅದು ಕೊಡ್ತೀನಿ. ಈಗ ನಾನು ಬೇರೆ ಕ್ಷೇತ್ರದಲ್ಲಿ ಉಳಿದಿರೋ ಮನೆಗಳನ್ನ 600 ಮನೆ ತಂದಿದ್ದೀನಿ ಸ್ಲಮ್ ಬೋರ್ಡಲ್ಲಿ. ಇನ್ನು ಅಭಿವೃದ್ಧಿ ಅಂದರೆ ಇನ್ನೇನು ಪ್ರಾಜೆಕ್ಟ್ ಮಾಡೋಕ್ಕಾಗುತ್ತೆ? ಇವ್ರೇನಾದರೂ ಮಾತಾಡಿದ್ರೆ ಏನು ಮಾಡಿದ್ರು ಅಂತ. ಏನು ದೊಡ್ಡದಾಗಿ ರೋಡ್ ಸೈಡ್ ಒಂದು ಕಟ್ಟಡ ಕಟ್ಟಿ ಬಿಲ್ಡಪ್ ಕೊಡೋದಾ? ನಾನು ಅವ್ರ ಥರ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ತರೋಕ್ಕಾಗುತ್ತೆಲ್ಲ ಗೊತ್ತಿಲ್ಲ. ಕಾಮನ್ ಮ್ಯಾನ್ ಸಮಸ್ಯೆಗೆ ಸ್ಪಂದಿಸ್ತೀನಿ. ಇವ್ರು ಮೇಯ್ನ್ ರೋಡಲ್ಲಿ ಒಂದು ಕಟ್ಟಡ ತಂದುಬಿಟ್ಟು ಆ BB ರೋಡು ಬಾಮೈದನ್ನ ಕೊಟ್ಟು ರೆಡಿ ಮಾಡಿಬಿಟ್ಟು ಅದರಲ್ಲಿ ಅರ್ಧಕ್ಕರ್ಧ ಮಿಸ್ಯೂಸ್ ಮಾಡಿಬಿಟ್ಟು BB ರೋಡ್ ಮಾತ್ರ ತೋರಿಸ್ಬಿಟ್ರೆ ಬರಬೇಕಲ್ಲ ಒಳಕ್ಕೆ. ಯಾವತ್ತಾದರೂ ಬಂದಿದ್ದಾರಾ? ನಾನು ಬಂದಿದ್ದೀನಲ್ಲ ಇವತ್ತು. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದೇನಿರಲಿ ನಮ್ಮ MC ಸಾಹೇಬ್ರು ಹೇಳ್ದಂಗೆ ಜೊತೆಯಲ್ಲಿ ಬಂದರೆ ಜೊತೆಯಲ್ಲಿ ಕೆಲಸ ಮಾಡೋಣ, ಇಲ್ಲ ಸಂಘರ್ಷಕ್ಕೆ ಹೋಗೋಣ ಅಂದರೆ ಸಂಘರ್ಷಕ್ಕೆ ಬರೋಣ. ಅಲ್ಲ ಅವೆಲ್ಲ ಮಾಡಿ ನಾನು MLA ಆದೆ. ಈಗ ಅವ್ರು MLA ಆಗಿ ಅವೆಲ್ಲ ಮಾಡ್ತಿದ್ದಾರೆ, ಖುಷಿ ಆಗ್ತಿದೆ. ಸ್ಲಮ್ ಬೋರ್ಡಲ್ಲಿ ಬೇರೆ ಬೇರೆ ಕಡೆ 150 ಮನೆ ಉಳಿದೋಗಿತ್ತು. 2 ಕ್ಷೇತ್ರದಲ್ಲಿ 150 ಮನೆ ಉಳಿದೋಗಿತ್ತು. ನಾನು 3 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಉಳಿದೋಗಿತ್ತು ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ 600 ಮನೆನ ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದೀನಿ. ಈಗ ಒಂದೇ ಕಡೆ DC ಆಫೀಸ್ ಹಿಂದ್ಗಡೆ ಜಾಗ ಹುಡ್ಕಕ್ಕೆ ಹೇಳಿದ್ದೀನಿ. ಒಂದೇ ಕಡೆ G+2 220 ಮನೆ ಕಟ್ತಾ ಇದ್ದೀನಿ. ಆ 220 ಮನೆ ಯಾರೆಲ್ಲ ಡಿಸರ್ವ್ ಇದ್ದಾರೋ ಅವ್ರಿಗೆ ಅದು ಕೊಡ್ತೀನಿ. ಈಗ ನಾನು ಬೇರೆ ಕ್ಷೇತ್ರದಲ್ಲಿ ಉಳಿದಿರೋ ಮನೆಗಳನ್ನ 600 ಮನೆ ತಂದಿದ್ದೀನಿ ಸ್ಲಮ್ ಬೋರ್ಡಲ್ಲಿ. ಇನ್ನು ಅಭಿವೃದ್ಧಿ ಅಂದರೆ ಇನ್ನೇನು ಪ್ರಾಜೆಕ್ಟ್ ಮಾಡೋಕ್ಕಾಗುತ್ತೆ? ಇವ್ರೇನಾದರೂ ಮಾತಾಡಿದ್ರೆ ಏನು ಮಾಡಿದ್ರು ಅಂತ. ಏನು ದೊಡ್ಡದಾಗಿ ರೋಡ್ ಸೈಡ್ ಒಂದು ಕಟ್ಟಡ ಕಟ್ಟಿ ಬಿಲ್ಡಪ್ ಕೊಡೋದಾ? ನಾನು ಅವ್ರ ಥರ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ತರೋಕ್ಕಾಗುತ್ತೆಲ್ಲ ಗೊತ್ತಿಲ್ಲ. ಕಾಮನ್ ಮ್ಯಾನ್ ಸಮಸ್ಯೆಗೆ ಸ್ಪಂದಿಸ್ತೀನಿ. ಇವ್ರು ಮೇಯ್ನ್ ರೋಡಲ್ಲಿ ಒಂದು ಕಟ್ಟಡ ತಂದುಬಿಟ್ಟು ಆ BB ರೋಡು ಬಾಮೈದನ್ನ ಕೊಟ್ಟು ರೆಡಿ ಮಾಡಿಬಿಟ್ಟು ಅದರಲ್ಲಿ ಅರ್ಧಕ್ಕರ್ಧ ಮಿಸ್ಯೂಸ್ ಮಾಡಿಬಿಟ್ಟು BB ರೋಡ್ ಮಾತ್ರ ತೋರಿಸ್ಬಿಟ್ರೆ ಬರಬೇಕಲ್ಲ ಒಳಕ್ಕೆ. ಯಾವತ್ತಾದರೂ ಬಂದಿದ್ದಾರಾ? ನಾನು ಬಂದಿದ್ದೀನಲ್ಲ ಇವತ್ತು. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದೇನಿರಲಿ ನಮ್ಮ MC ಸಾಹೇಬ್ರು ಹೇಳ್ದಂಗೆ ಜೊತೆಯಲ್ಲಿ ಬಂದರೆ ಜೊತೆಯಲ್ಲಿ ಕೆಲಸ ಮಾಡೋಣ, ಇಲ್ಲ ಸಂಘರ್ಷಕ್ಕೆ ಹೋಗೋಣ ಅಂದರೆ ಸಂಘರ್ಷಕ್ಕೆ ಬರೋಣ. ಅಲ್ಲ ಅವೆಲ್ಲ ಮಾಡಿ ನಾನು MLA ಆದೆ. ಈಗ ಅವ್ರು MLA ಆಗಿ ಅವೆಲ್ಲ ಮಾಡ್ತಿದ್ದಾರೆ, ಖುಷಿ ಆಗ್ತಿದೆ. ಸ್ಲಮ್ ಬೋರ್ಡಲ್ಲಿ ಬೇರೆ ಬೇರೆ ಕಡೆ 150 ಮನೆ ಉಳಿದೋಗಿತ್ತು. 2 ಕ್ಷೇತ್ರದಲ್ಲಿ 150 ಮನೆ ಉಳಿದೋಗಿತ್ತು. ನಾನು 3 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಉಳಿದೋಗಿತ್ತು ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ 600 ಮನೆನ ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದೀನಿ. ಈಗ ಒಂದೇ ಕಡೆ DC ಆಫೀಸ್ ಹಿಂದ್ಗಡೆ ಜಾಗ ಹುಡ್ಕಕ್ಕೆ ಹೇಳಿದ್ದೀನಿ. ಒಂದೇ ಕಡೆ G+2 220 ಮನೆ ಕಟ್ತಾ ಇದ್ದೀನಿ. ಆ 220 ಮನೆ ಯಾರೆಲ್ಲ ಡಿಸರ್ವ್ ಇದ್ದಾರೋ ಅವ್ರಿಗೆ ಅದು ಕೊಡ್ತೀನಿ. ಈಗ ನಾನು ಬೇರೆ ಕ್ಷೇತ್ರದಲ್ಲಿ ಉಳಿದಿರೋ ಮನೆಗಳನ್ನ 600 ಮನೆ ತಂದಿದ್ದೀನಿ ಸ್ಲಮ್ ಬೋರ್ಡಲ್ಲಿ. ಇನ್ನು ಅಭಿವೃದ್ಧಿ ಅಂದರೆ ಇನ್ನೇನು ಪ್ರಾಜೆಕ್ಟ್ ಮಾಡೋಕ್ಕಾಗುತ್ತೆ? ಇವ್ರೇನಾದರೂ ಮಾತಾಡಿದ್ರೆ ಏನು ಮಾಡಿದ್ರು ಅಂತ. ಏನು ದೊಡ್ಡದಾಗಿ ರೋಡ್ ಸೈಡ್ ಒಂದು ಕಟ್ಟಡ ಕಟ್ಟಿ ಬಿಲ್ಡಪ್ ಕೊಡೋದಾ? ನಾನು ಅವ್ರ ಥರ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ತರೋಕ್ಕಾಗುತ್ತೆಲ್ಲ ಗೊತ್ತಿಲ್ಲ. ಕಾಮನ್ ಮ್ಯಾನ್ ಸಮಸ್ಯೆಗೆ ಸ್ಪಂದಿಸ್ತೀನಿ. ಇವ್ರು ಮೇಯ್ನ್ ರೋಡಲ್ಲಿ ಒಂದು ಕಟ್ಟಡ ತಂದುಬಿಟ್ಟು ಆ BB ರೋಡು ಬಾಮೈದನ್ನ ಕೊಟ್ಟು ರೆಡಿ ಮಾಡಿಬಿಟ್ಟು ಅದರಲ್ಲಿ ಅರ್ಧಕ್ಕರ್ಧ ಮಿಸ್ಯೂಸ್ ಮಾಡಿಬಿಟ್ಟು BB ರೋಡ್ ಮಾತ್ರ ತೋರಿಸ್ಬಿಟ್ರೆ ಬರಬೇಕಲ್ಲ ಒಳಕ್ಕೆ. ಯಾವತ್ತಾದರೂ ಬಂದಿದ್ದಾರಾ? ನಾನು ಬಂದಿದ್ದೀನಲ್ಲ ಇವತ್ತು. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದೇನಿರಲಿ ನಮ್ಮ MC ಸಾಹೇಬ್ರು ಹೇಳ್ದಂಗೆ ಜೊತೆಯಲ್ಲಿ ಬಂದರೆ ಜೊತೆಯಲ್ಲಿ ಕೆಲಸ ಮಾಡೋಣ, ಇಲ್ಲ ಸಂಘರ್ಷಕ್ಕೆ ಹೋಗೋಣ ಅಂದರೆ ಸಂಘರ್ಷಕ್ಕೆ ಬರೋಣ. ಅಲ್ಲ ಅವೆಲ್ಲ ಮಾಡಿ ನಾನು MLA ಆದೆ. ಈಗ ಅವ್ರು MLA ಆಗಿ ಅವೆಲ್ಲ ಮಾಡ್ತಿದ್ದಾರೆ, ಖುಷಿ ಆಗ್ತಿದೆ. ಸ್ಲಮ್ ಬೋರ್ಡಲ್ಲಿ ಬೇರೆ ಬೇರೆ ಕಡೆ 150 ಮನೆ ಉಳಿದೋಗಿತ್ತು. 2 ಕ್ಷೇತ್ರದಲ್ಲಿ 150 ಮನೆ ಉಳಿದೋಗಿತ್ತು. ನಾನು 3 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಉಳಿದೋಗಿತ್ತು ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ 600 ಮನೆನ ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದೀನಿ. ಈಗ ಒಂದೇ ಕಡೆ DC ಆಫೀಸ್ ಹಿಂದ್ಗಡೆ ಜಾಗ ಹುಡ್ಕಕ್ಕೆ ಹೇಳಿದ್ದೀನಿ. ಒಂದೇ ಕಡೆ G+2 220 ಮನೆ ಕಟ್ತಾ ಇದ್ದೀನಿ. ಆ 220 ಮನೆ ಯಾರೆಲ್ಲ ಡಿಸರ್ವ್ ಇದ್ದಾರೋ ಅವ್ರಿಗೆ ಅದು ಕೊಡ್ತೀನಿ. ಈಗ ನಾನು ಬೇರೆ ಕ್ಷೇತ್ರದಲ್ಲಿ ಉಳಿದಿರೋ ಮನೆಗಳನ್ನ 600 ಮನೆ ತಂದಿದ್ದೀನಿ ಸ್ಲಮ್ ಬೋರ್ಡಲ್ಲಿ. ಇನ್ನು ಅಭಿವೃದ್ಧಿ ಅಂದರೆ ಇನ್ನೇನು ಪ್ರಾಜೆಕ್ಟ್ ಮಾಡೋಕ್ಕಾಗುತ್ತೆ? ಇವ್ರೇನಾದರೂ ಮಾತಾಡಿದ್ರೆ ಏನು ಮಾಡಿದ್ರು ಅಂತ. ಏನು ದೊಡ್ಡದಾಗಿ ರೋಡ್ ಸೈಡ್ ಒಂದು ಕಟ್ಟಡ ಕಟ್ಟಿ ಬಿಲ್ಡಪ್ ಕೊಡೋದಾ? ನಾನು ಅವ್ರ ಥರ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ತರೋಕ್ಕಾಗುತ್ತೆಲ್ಲ ಗೊತ್ತಿಲ್ಲ. ಕಾಮನ್ ಮ್ಯಾನ್ ಸಮಸ್ಯೆಗೆ ಸ್ಪಂದಿಸ್ತೀನಿ. ಇವ್ರು ಮೇಯ್ನ್ ರೋಡಲ್ಲಿ ಒಂದು ಕಟ್ಟಡ ತಂದುಬಿಟ್ಟು ಆ BB ರೋಡು ಬಾಮೈದನ್ನ ಕೊಟ್ಟು ರೆಡಿ ಮಾಡಿಬಿಟ್ಟು ಅದರಲ್ಲಿ ಅರ್ಧಕ್ಕರ್ಧ ಮಿಸ್ಯೂಸ್ ಮಾಡಿಬಿಟ್ಟು BB ರೋಡ್ ಮಾತ್ರ ತೋರಿಸ್ಬಿಟ್ರೆ ಬರಬೇಕಲ್ಲ ಒಳಕ್ಕೆ. ಯಾವತ್ತಾದರೂ ಬಂದಿದ್ದಾರಾ? ನಾನು ಬಂದಿದ್ದೀನಲ್ಲ ಇವತ್ತು. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದೇನಿರಲಿ ನಮ್ಮ MC ಸಾಹೇಬ್ರು ಹೇಳ್ದಂಗೆ ಜೊತೆಯಲ್ಲಿ ಬಂದರೆ ಜೊತೆಯಲ್ಲಿ ಕೆಲಸ ಮಾಡೋಣ, ಇಲ್ಲ ಸಂಘರ್ಷಕ್ಕೆ ಹೋಗೋಣ ಅಂದರೆ ಸಂಘರ್ಷಕ್ಕೆ ಬರೋಣ. ಅಲ್ಲ ಅವೆಲ್ಲ ಮಾಡಿ ನಾನು MLA ಆದೆ. ಈಗ ಅವ್ರು MLA ಆಗಿ ಅವೆಲ್ಲ ಮಾಡ್ತಿದ್ದಾರೆ, ಖುಷಿ ಆಗ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.